ರಾತ್ರಿ ಅರಳಿ ಮರದ ಗಿಡದ ಕೆಳಗಡೆ ಹೋಗ್ಬೇಡಿ. ಈ ಮಾತು ನಾವು ಸಣ್ಣವರಿದ್ದಾಗಿಂತಲೂ ಈಗಿನವರೆಗೂ ಕೇಳತ್ತೀವಿ. ರಾತ್ರಿಯಲ್ಲೇ ಪಿಶಾಚಿಗಳಿರ್ತಾವ, ದೆವ್ವ ಭೂತಗಳಿರ್ತಾವ ಆ್ಯಂಡ್ ಬ್ರಹ್ಮರಾಕ್ಷಸಗಳಿರ್ತಾವ. ಇವಕ್ಕರ ಜೊತೆನ ಇನ್ನೂ ಒಂದು ಆಂಟಿಟಿ ಅಲ್ಲೇ ಇರ್ತೈತಿ ಆ್ಯಂಡ್ ಅದರ ನೇಮ್ ಬಂದ ಮುಂಜಿಯಾ. ಕರಣ್ ಮತ್ತು ನೇಹಾ ಪುನಾ ಒಳಗಿರುವಂತ ಒಂದು ಕಪಲ್ಸ್. ಕರಣ್ ಬಂದ IT ಕಂಪ್ನಿ ಒಳಗ ಕೆಲಸ ಮಾಡ್ತಿದ್ದ ಮತ್ತು ನೇಹಾ ಬಂದ ಜಿಂತಾಲ್ ಮಾರ್ ಕಂಪ್ನಿ ಒಳಗ ಕೆಲಸವನ್ನ ಮಾಡ್ತಿದ್ಲ. ಪುಣೆ ಒಳಗ ಇವರಿಬ್ರು ಒಟ್ಟಿಗೆ ಲಿವಿಂಗ್ ಒಳಗ ಇರ್ತಿದ್ರ. ಸ್ವಲ್ಪ ಮನ್ಸ್ ಆದ್ಮೇಲೆ ಕರಣ್ಗ ಒಂದು ವಿಷಯ ಗೊತ್ತಾಗ್ತೈತಿ, ನೇಹಾ ಪ್ರೆಗ್ನೆಂಟ್ ಅದಾಳಂತಂದ. ಈ ವಿಷಯ ಅವ್ರ ಮನೆಯೊಳಗೂ ಗೊತ್ತಾದ್ಮೇಲೆ ನಿಮ್ಮಿಬ್ಬರದು ಮದ್ವಿ ಮಾಡಬೇಕಂತಂದು ಇವ್ರ ಮನೆಯೊಳಗ ಹೇಳ್ತಾರ. ಬಟ್ ಈ ಮದ್ವಿ ಕರಣ್ ಅವ್ರ ಪಪ್ಪಾಗ ಸ್ವಲ್ಪ ಇಷ್ಟ ಇರಂಗಿಲ್ಲ. ಆದ್ರೂ ಈ ಸಿಚುವೇಶನ್ ನೋಡಿ ಅವ್ರ ತಂದೆಯವ್ರ ಹ್ಞೂ ಅನ್ಬೇಕಾಗತ್ತ. ಸ್ಲೋಲಿ ಈ ವಿಷಯ ಕರಣ್ ಅವ್ರ ರಿಲೇಟಿವ್ಸ್ಗೂ ಗೊತ್ತಾಗತ್ತ. ಕರಣ್ ಮದ್ವಿ ಮಾಡ್ಕೊಂಡಾನಂತಂದ, ಬಟ್ ಯಾರಿಗೂ ಕರೆತಿಲ್ಲ ಅಂತ. ಅವಾಗ ಗುಡಿಫಾಡ್ದ ಫೆಸ್ಟಿವಲ್ ಬರ್ತೈತಿ. ಅವಾಗ ಕರಣ್ ಅವ್ರ ಪೇರೆಂಟ್ಸ್ ಮತ್ತೆ ರಿಲೇಟಿವ್ಸ್ ಈ ಫೆಸ್ಟಿವಲ್ ಸಲುವಾಗಿ ಫಸ್ಟ್ 9 ವರ್ಷ ನಮ್ ಜೊತೆನ ಹಬ್ಬ ಮಾಡ್ಬೇಕಂತಂದ ಹೇಳಿ ಅವ್ರನ್ನ ಕರೆಸ್ಕೊತಾರೆ. ಕರಣ್ ಅಂತೂ ಪುಣೆ ಒಳಗಿರ್ತಿದ್ದ. ಇವತ್ತಿನವರೆಗೂ ಅವನ ತಂದೆ ತಾಯಿ ಅವ್ರದ ಸ್ವಂತ ಊರೊಳಗನ ಇರ್ತಿದ್ದ. ಅವ್ರು ಹೇಳೋ ಮಾತು ಕೇಳಿ ಕರಣ್ ಆಯ್ತಾಳ್ರಿ, ನಾನು ನಾಳೆನ ಜಲ್ಗಾಂವ್ಗ ಬರ್ತೀನಿ ಅಂತಂದ್ ಹೇಳ್ತಾನೆ. ಕರಣ್ ಮತ್ತು ನೇಹಾ ಬಸ್ ಒಳಗ ಜಲ್ಗಾಂವ್ಗ ಹೋಗ್ಬೇಕಾದ್ರೆ ಅವಾಗ ಕರಣ್ ನೇಹಾ ಹೇಳಿದ, ನೀನಂತರೂ ನಮ್ ತಾಯಿಗೆ ಭೇಟಿಯಾಗಿ ಬಟ್ ನಮ್ ಕೂರ ಕಾಂದಾನ ಅಲ್ಲೇ ಇರ್ತೈತಿ ಅಂತಂದ. ಬಟ್ ಅವ್ರೆಲ್ಲಾರು ಬಾಳ ಮೂಢನಂಬಿಕೆ ಒಳಗ್ ವಿಶ್ವಾಸ ಮಾಡ್ತಾರ ಅಂತಂದ. ಅದೆಲ್ಲ ಕೇಳಿಸ್ಕೊಂಡ್ ನಿಂಗ್ ನಗು ಬರ್ಬೋದ, ಆದ್ರೆ ಅವ್ರನ್ನೆಲ್ಲಾರು ಸಂಭಾಳಿಸ್ಬೇಕಾಗಿರೋದ್ ನೀನ ಅಂತಂದ್ ಹೇಳಿ ಅವ್ರ ಏನ್ ಹೇಳಿದ್ರು ಸುಮ್ನ ಹೂ ಅಂತಂದ್ ಹೇಳಿದ ಅವ್ರಿಗೆ. ನೇಹಾ ಅವಾಗ, ನೀ ಏನು ಟೆನ್ಷನ್ ತಗೋಬೇಡ, ಇಷ್ಟ ದಿವ್ಸ ನಾನು ನಿನ್ನ ಸಂಭಾಳಿಸೇನಂತ ನಿಮ್ ಫ್ಯಾಮಿಲಿ ಯಾವ ಲೆಕ್ಕ ಅಂತಂದ್ ಹೇಳಿ ಇಬ್ರು ಅಲ್ಲಿಂತ ನಗಾಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇದೇ ಅವ್ರದ್ದು ಚಲೋ ಟೈಮ್ ಇತ್ತ. ಇಷ್ಟ ಲಾಸ್ಟ್ ಒಮ್ಮೆ ಇವ್ರ ನಕ್ಕಿದ್ದಪ್ಪ ಅಂದ್ರ ಇವತ್ತಿನ ದಿವ್ಸ ಅಷ್ಟ ಆಗಿರ್ತೈತಿ ಇವ್ರದ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇವ್ರ ಜಲ್ಗಾಂವ್ ಟಚ್ ಆಗ್ತಾರೆ. ಬಸ್ ಸ್ಟ್ಯಾಂಡ್ ಕಡೆ ಕರಣ್ ಅವ್ರ ತಂದೆ ಅವ್ರನ್ನ ಕರ್ಕೊಂಡು ಹೋಗಿ ಬಂದಿರ್ತಾರೆ. ಬಟ್ ಅವ್ರ ನೇಹಾಗ್ ನೋಡಿ ಏನು ಮಾತಾಡಂಗಿಲ್ಲ. ಇವತ್ತಿನವರೆಗೂ ಈ ಮದ್ವಿ ಸಲುವಾಗಿ ಅವ್ರ ಸಂತೋಷನ ಇರಲ್ಲ. ಗಾಡಿ ಒಳಗ ಊರ್ ಕಡೆಗೆ ಹೋಗ್ಬೇಕಾದ್ರೆ ಕರಣ್ ಅವಾಗ, ಬಾಬಾ ನಾಳೆ ನಾನು ವಾಪಸ್ ಹೊರಡ್ ಬಿಡ್ತೀನಿ ಅಂತಂದ್ ಹೇಳ್ತಾನೆ. ಕರಣ್ ಅವ್ರ ತಂದೆ ಅವಾಗ ಹೇಳ್ತಾರೆ, ಯಾಕ ಊರೊಳಗೆ 2 ದಿವ್ಸ ಇರಾಕ್ ನೀನ್ ನಾಚಿಕೆ ಬರ್ತೈತೇನ ಅಂತಂದ್ ಹೇಳಿದ್ರೆ. ಅವಾಗ ಕರಣ್, ಇಲ್ಲ ನನಗ್ ಸಣ್ಣವಿದ್ದಾಗಿಂದ ನೆನೆಸ್ಕೊಂಡ್ರ ಈಗೂ ಮಠ ಹೆದರಿಕೆ ಬರ್ತೈತ ಅಂತಂದ್ ಹೇಳಿದ. ಸ್ವಲ್ಪ ಹೊತ್ತಾದ್ಮೇಲೆ ಅವ್ರ ಮನಿಗ್ ಟಚ್ ಆಗ್ತಾರೆ. ಕರಣ್ ಮತ್ತ ನೇಹಾಗ ಭೇಟಿ ಆಗಾಕ ಅವ್ರದೆಲ್ಲಾ ರಿಲೇಟಿವ್ಸ್ ಜಮಾ ಆಗಿರ್ತಾರ ಅಲ್ಲೇ. ಎಲ್ಲಾರ್ಗೂ ಭೇಟಿ ಆದ್ಮೇಲೆ ಅವಾಗ ನೇಹಾ ಕರಣ್ಗೆ ಹೇಳಿದ್ಲ, ನನಗ್ ಸ್ವಲ್ಪ ಹೊತ್ತು ಸುಸ್ತಾಗೈತಿ, ನಾನ್ ಸ್ವಲ್ಪ ಹೊತ್ತು ಮಲ್ಕೊಲಿ ಏನಂತಂದ್ ಕೇಳಿದ್ಲ. ಅವಾಗ ಕರಣ್ ಅಂದ, ಇಲ್ಲೇ? ಅವಾಗ ನೇಹಾ, ಹಾ ಇಲ್ಲೇ ಅಂತಂದ್ಲ. ಅವಾಗ ಕರಣ್ ಅಂದ, ಹೊರಗೆ ಎಲ್ಲಾರ ಹೋಟೆಲ್ ಹತ್ತು ನೋಡೋಣ ಇವತ್ತೊಂದ್ ದಿವ್ಸ, ಯಾಕಂದ್ರ ನಾವ್ ಇಲ್ಲೇ ಕಂಫರ್ಟೇಬಲ್ ಇರಾಕ್ ಆಗಂಗಿಲ್ಲ ನಾವಂತಂದ ಹೇಳಿದ. ನೇಹಾ, ಆಯ್ತಾಳಂಗಾರ ಈವ್ನಿಂಗ್ ಹೋಗುಣ, ಬಟ್ ಈಗಂತೂ ನನಗ್ ಸುಸ್ತಾಗೈತಿ, ನಾ ಈಗಂತೂ ಮಕ್ಕೊಳಕ್ ಬಿಡ ಅಂತಂದ್ ಹೇಳಿದ್ಲ. ಕರಣ್ ಏನಾರ ಹೇಳೋಕಿನ ಮುಂಚೆನ ನೇಹಾ ಅಲ್ಲಿಂತ ಹೊರಟೋಗ್ಬಿಟ್ಲ. ನಿದ್ದೆ ಹತ್ತಿ ಮಕ್ಕೊಂಡಾಗ ಅಚಾನಕವಾಗಿ ನೇಹಾನ್ ಕಿವಿ ಒಳಗ ಒಂದ ಹೆಸರು ಕೇಳಿಸ್ತೈತಿ, ಕರಣ್ ಅಂತ. ನೇಹಾ ಕಣ್ ತೆಗೆದ ಸುತ್ತಲೂ ನೋಡಕ್ ಸ್ಟಾರ್ಟ್ ಮಾಡ್ತಾಳ. ಆಕಿ ಪಕ್ಕ ಗೊತ್ತಿತ್ತ ಯಾರೋ ಈಗ ನನ್ ಕಿವಿ ಒಳಗ ಏನೋ ಹೇಳಿದಾರಂತಂದ. ಆಕಿ ಅವಾಗ ಇನ್ನೂ ಒಂದ್ಸಲ ಕಣ್ಮುಚ್ಬೇಕಾದ್ರ ಆಕಿಗ್ ಹೆಂಗ್ ಅನಸ್ಪ ಅಂದ್ರ ಯಾರೋ ಮುಂದಿರುವಂತ ಅಲ್ಮಾರಿ ಮೇಲೆ ಕುಳಿತುಕೊಂಡಿರೋ ಹಂಗ. ಅವಾಗ ಡೋರ್ ನಾಕ್ ಆಗೋ ಸೌಂಡ್ ಕೇಳಿಸ್ತೈತಿ. ನೇಹಾದ ಅಲ್ಮಾರಿ ಮೇಲೆ ಇದ್ದಿದ್ ಫೋಕಸ್ ಹೋಗ್ಬಿಡ್ತೈತಿ. ಡೋರ್ ಓಪನ್ ಮಾಡಿ ನೋಡಿದಾಗ ಕರಣ್ ಅವ್ರ ತಾಯಿ ಆಕಿ ಮುಂದೆ ನಿಂತಿದ್ರ. ಅವ್ರ ನೇಹಾ ಕಡೆಗ ಅಲ್ಲೇ ರಸಂ ತಗೊಳಕ ಬಂದಿದ್ರ. ಅವಾಗ ನೇಹಾ ಹಿಂದೆ ತಿರುಗಿ ಅಲ್ಮಾರಿ ಕಡೆ ನೋಡಿದಾಗ ಅಲ್ಲಿ ಏನು ಇರಂಗಿಲ್ಲ. ಒಂದ್ ಸ್ವಲ್ಪ ಹೊತ್ತು ಬಿಟ್ಮೇಲೆ ನೇಹಾ ಕರಣ್ ಮತ್ತ ಅವ್ರ ತಂದೆ ತಾಯಿ ಅಲ್ಲೇ ಕುಂತಿದ್ರ. ಅವಾಗ ಕರಣ್ ಹೇಳಿದ, ಬಾಬಾ ಇವತ್ ನೈಟ್ ನಾ ಹೋಟೆಲ್ ಒಳಗಿರ್ತೀನಿ ಅಂತಂದ ಹೇಳಿದ. ಅವಾಗ ಅವ್ರ ತಾಯಿ, ಇಲ್ಲಪ್ಪ ಬಾಳ ದಿವ್ಸ ಆದ್ಮೇಲೆ ಬಂದಿ, ಇವತ್ತು ನೀನ ಮನಿಯೊಳಗ ಇರಂಗಿಲ್ಲ ಅನ್ನತಿಯಲ್ಲ, ನೀ ಏನೀಗ ಸಣ್ಣವಲ್ಲ ಅಂತಂದ ಅವ್ರ ತಾಯಿ ಹೇಳಿದ್ಲ. ಅಂಡ್ ಈಗ ನಿಮ್ ಮದ್ವಿನೂ ಆಗೈತಿ ಅಂಡ್ ನಿಮ್ ಮಗುನು ಬರೋದೈತಿ ಅಂತಂದ ಹೇಳಿ ನೀನ್ ಹೆಂಡತಿ ಸೋಲಾಗ ಇವತ್ತೊಂದ್ ದಿವ್ಸ ಮನಿಯೊಳಗಿರ ಅಂತಂದ ಹೇಳಿದ್ಲ. ಕರಣ್ ಅವಾಗ ಅವ್ರ ತಂದೆ ಕಡೆಯಾಗ ನೋಡ್ತಾನ. ಅವಾಗ ಅವ್ರ ಕಣ್ಣಿಲೆ ಸೊನ್ನಿ ಮಾಡಿ ಹೇಳಿದ್ರ ಕರಣ್ಗ. ಅವಾಗ ಕರಣ್, ಆಯ್ತಾಳ್ಮ
ಇವತ್ ನೈಟ್ ನಾ ಇಲ್ಲೇ ಇರ್ತೀನಿ, ಇವತ್ತಾದ್ರೂ ಖುಷ್ ಆದ ಅಂತಂದ ಕರಣ್ ಅವ್ರ ಅವರಿಗೆ ಹೇಳಿದ. ಸ್ವಲ್ಪ ಹೊತ್ತಾದ್ಮೇಲೆ ಕರಣ್ ಅವ್ರ ದೋಸ್ತರಿಗೆ ಭೇಟಿ ಆಗಕ್ ಹೋಗಾನ. ಅಂಡ್ ನೇಹಾ ಅವ್ರ ತಾಯಿಗೆ ಹೆಲ್ಪ್ ಮಾಡ್ತಿರ್ತಾಳ ಅಡ್ಗಿ ಮಾಡಾಕ. ಅಂಡ್ ಅವ್ರ ತಾಯಿ ಹಿಂದ್ ಒಂದ್ ವಿಂಡೋ ಇರ್ತೈತಿ. ಅಂಡ್ ನೇಹಾಗ ಹೆಂಗ ಅನಸ್ತೈತಿಪ್ಪ ಅಂದ್ರ ಯಾರೋ ಇವ್ರಿಗೆ ಕಿಟಕಿ ಒಳಗಿಂತ ಬಗ್ಗೆ ನೋಡತ್ತಾರ ಅಂತಂದ. ಅವಾಗ ನೇಹಾ ಯಾರದಿರಿ ಅಲ್ಲಿ ಅಂತಂದ್ ಜೋರಾಗಿ ಚಿರ್ತಾಳ. ಅವಾಗ ಕರಣ್ ಅವ್ರ ತಾಯಿ ಏನಾಯ್ತಮ್ಮ ಅಂತಂದ ನೇಹಾ ಕೇಳ್ತಾರ. ಅವಾಗ ನೇಹಾ ಅಂದ್ಲ, ಇಲ್ಲ ವಿಂಡೋ ಹೊರಗ ಯಾರೋ ಸಣ್ಣ ಹುಡುಗ ನಮ್ಗ ಬಗ್ಗಿ ನೋಡತಾನ ಅಂತಂದ್ ಹೇಳಿದ್ಲ. ಅಂಡ್ ಅವಾಗ ಅವ್ರ ಹೊರಗ್ ನೋಡಿದಾಗ ಯಾರು ಇರ್ಲಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ನೇಹಾ ಕೇಳಿದ್ಲ, ಕರಣ್ ಬರ್ಬೇಕಾದ್ರ ಅವ್ರ ತಂದೆಗ ಸಣ್ಣವಿದ್ದಾಗ ಏನೋ ಅವನ್ ಜೊತೆ ಆಗೈತಿ ಅಂತಂದ್ ಅವ್ರ ತಂದೆ ಮುಂದೆ ಹೇಳತ್ತಿದ್ಲ. ಅಂಡ್ ಅವಾಗ ಅವ್ರ ತಾಯಿ ಅದನ್ನ ಕೇಳಿಸ್ಕೊಂಡ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಡ್ತಾರ. ಅವಾಗ ಅವ್ರ ನೇಹಾ ಕಡೆ ನೋಡಿ, ಈಗ ಆಗಿದ್ದಾತ, ನಾವೆಲ್ಲಾರು ಅದನ್ನ ಮರ್ತ್ ಬಿಟ್ಟಿವಿ, ಈ ವಿಷಯ ಇಲ್ಲೇ ಬಿಟ್ಟು ಬಿಡ ಅಂತಂದ್ ಹೇಳಿ ಜೋರಾಗಳೆಲ್ಲ ಪ್ರಾರಂಭಿಸ್ತಾರ. ಅಂಡ್ ಸ್ವಲ್ಪ ಹೊತ್ತಾದ್ಮೇಲೆ ನೇಹಾದ ಫೋನ್ ರಿಂಗ್ ಆಗ್ತೈತಿ. ಅಂಡ್ ಅದನ್ನ ಪಿಕ್ ಮಾಡಿ ನೇಹಾ ಹೊರಗೆ ಹೋಗ್ಬಿಡ್ತಾಳ. ಹಲೋ ಊರೊಳಗ ಸಿಗ್ನಲ್ ಸ್ವಲ್ಪ ಕಮ್ಮಿ ಇತ್ತ. ಆಕಿ ನಡ್ಕೊಂತ ಸ್ವಲ್ಪ ಮುಂದೆ ಹೋಗ್ಬಿಡ್ತಾಳ. ಅಂಡ್ ಈ ಊರೊಳಗ ಲೇಟ್ ನೈಟ್ ಯಾರು ಅಡ್ಡಾಡೋದ್ ಕಂಡ್ ಬರ್ತಿರಲ್ಲ. ಅಂಡ್ ನಿಮ್ ಸುತ್ತಲೂ ಬರೀ ಕತ್ತಲ ಮತ್ತು ಬರೀ ಸೈಲೆಂಟ್ ನ ಇರ್ತೈತಿ. ಬಟ್ ಒಬ್ಬ ಅನ್ನೋನ್ ಪರ್ಸನ್ ಸ್ಪೀಡ್ ಆಗಿ ನೇಹಾನ್ ಮುಂದೆ ನಡ್ಕೊಂತ ಬರ್ತಿರ್ತಾನ. ಅಂಡ್ ಅವನ್ ಪೂರ್ತಿಕ ಅವ ಉಳ್ಕೊಂಡೇನ ಅಂತಂದ ಮುಂದ ಅವನ್ ಪಾಡಿಗೆ ಅವ ಹೋಗ್ತಾ ಇದ್ದ. ಅಂಡ್ ಎಕ್ದಮ್ ಆಗಿ ನೇಹಾ ಹೋಗುದ ಅವ ನೋಡಿದ. ಮುಂದವ ಹೋಗಬೇಕಾದ್ರೆ ನೇಹಾ ಮುಂದ್ ಹೋಗುದನ್ನ ಅವ ನೋಡಿದ. ಅಂಡ್ ಆಕಿಗ ನಿಲ್ಲಿಸಿ ಅವ ಕೇಳಿದ, ಕುಟ ಜಾಯಚ ಅಂತಂದ್ ಕೇಳಿದ. ಅಂಡ್ ನೇಹಾ ಅವ ಹೇಳಿದ್ಲ, ಇಲ್ಲ ನಾನು ನೆಟ್ವರ್ಕ್ ಹುಡ್ಕೊಂತ ಹೋಗತ್ತಿದ್ದೆ ಅಂತಂದ್ ಹೇಳಿದ್ಲ. ಅಂಡ್ ಅವಾಗ ಅನ್ನೋನ್ ಪರ್ಸನ್ ಹೇಳಿದ, ಮುಂದ ಆಲದ ಮರ ಐತಿ, ರಾತ್ರಿಯಲ್ಲೇ ಹೋಗ್ಬಾರ್ದ ಅಂತಂದ ಹೇಳಿದ್ಲ. ಅಂಡ್ ಇನ್ನೂ ಒಂದು ವಿಯರ್ಡ್ ವಿಷಯ ಏನಪ್ಪಾ ಅಂದ್ರ ಅಲ್ಲೇ ಅವ ಕಾಯ್ಕೊಂಡ್ ಕುಂತಿರ್ತಾನ, ಅಲ್ಲಿ ಹೋಗ್ಕೋಬೇಡ ಅಂತಂದ ಹೇಳಿದ ಅವ ಅನ್ನೋನ್ ಪರ್ಸನ್. ನೇಹಾ ಲಕ್ಷ ಕೊಳ್ಳಾರ್ದಂಗ ಅಲ್ಲಿಂತ ಮುಂದೆ ಹೋಗ್ಬಿಟ್ಲ. ಅವ ಅನ್ನೋನ್ ಪರ್ಸನ್ ದೇವ್ರ ಹೆಸರು ತಗೊಂಡ್ ಅಲ್ಲಿಂತ ಹೋಗ್ಬಿಟ್ಟ. ಅಂಡ್ ಒಂದ್ ಜಾಗಕ್ಕೆ ಹೋದ್ಮೇಲೆ ನೇಹಾಗ ಈಗ ಭೇಟಿ ಆದ ಒಂದ್ ಅವಾಜ್ ಮತ್ ಕೆಲ್ಸಕ್ ಸ್ಟಾರ್ಟ್ ಆಗ್ತೈತಿ. ಅಂಡ್ ಆಕಿ ಅಲ್ಲೇ ನಿಂತ್ಬಿಟ್ಲ. ಅಂಡ್ ಇಲ್ಲೂ ಬರತೈತಿ ಅವ್ನ ವಾಯ್ಸ್ ಅಂತಂದ. ಅವಾಗ ಅವಳ ಆ ಕಾಲ್ ಕಟ್ ಮಾಡಿ ವಾಪಸ್ ಹೋಗೋದನ್ನ ಯೋಚನೆ ಮಾಡತ್ತಿದ್ಲ. ಸ್ವಲ್ಪ ಸುತ್ತಲೋಕಿ ನೋಡಿದಾಗ ಆಕಿ ಪೂರ ಕನ್ಫ್ಯೂಸ್ ಆಗ್ಬಿಟ್ಲ. ಅವಾಗ ಆಕಿ ಹೊಟ್ಟಿನೂ ಆಗಕ್ ಸ್ಟಾರ್ಟ್ ಆಗ್ತೈತಿ. ನೇಹಾ ಅಲ್ಲೇ ಕುಂತ್ಬಿಟ್ಲ. ನೋವು ಏನಾರ ಕಮ್ಮಿ ಆದ್ರ ರಸ್ತೆಯನ್ನು ಹುಡ್ಕೊಂಡ್ ಹೋಗೋಣ ಅಂತಂದ. ಅವಾಗ ಆಕಿ ಅಲ್ಲೇ ಕುಂತಾಗ ಮತ್ತಕಿ ಕಡೆ ಯಾರೋ ಬಂದ ಅಂತಂದ್ರ ನೇಹಾಗ ಒಮ್ಮೆ ಅನ್ಕಂಫರ್ಟ್ ಫೀಲ್ ಆಗಕ್ ಸ್ಟಾರ್ಟ್ ಆಗ್ತೈತಿ. ಇದ ನನ್ ಜೊತೆ ಮನಿಯೊಳಗೂ ಆಗಿತ್ತ ಮತ್ ಈಗೂ ಆಗತೈತಿ ಅಂತಂದ. ನೇಹಾ ಆಕಿ ಸುತ್ತಲೂ ನೋಡಿದಾಗ ಅವಾಗ ಆಕಿಗ ಒಂದ್ ಗಿಡದ ಕೆಳಗ ಕುಂತಿದ್ಲ. ಎದ್ದಲ್ಲಿಂತ ವಾಪಸ್ ಹೋಗಕ್ ಟ್ರೈ ಮಾಡಿದ್ಲ. ಎಲಿಗಳು ಅವಾಜ್ ಬರಕ್ ಸ್ಟಾರ್ಟ್ ಆಯ್ತ. ಅವಾಗ ನೇಹಾ ಮೇಲೆ ನೋಡಿದಾಗ ಒಂದ್ ಮರದ ಟೊಂಗೆಯ ಮೇಲೆ ಸಣ್ಣ ಹುಡುಗ ಕುಂತಿದ್ದ. ಮೈ ಮೇಲೆ ಜಾನುವಾರ, ತಲೆ ಮೇಲೆ ಸ್ವಲ್ಪ ಜುಟ್ಟ. ಅವ ನೇಹಾಗ ವಿಚಿತ್ರವಾಗಿ ನೋಡತ್ತಿದ್ದ. ಅದ್ ಹೆಂಗಪ್ಪ ಅಂದ್ರ ಅವಾಗ ಆಕಿ ಬಾಳ್ ದಿವ್ಸದಿಂದ ಗೊತ್ತಿರುವಂಗ ನೇಹಾ ಅವಾಗ ಹೆದಿರಿ ಮುಂದ್ ಸ್ಪೀಡ್ ಹೋಗಾಕ್ ಸ್ಟಾರ್ಟ್ ಮಾಡ್ತಾಳೆ. ಅವಾಗ ಹಿಂದ ಗಿಡದ ಮೇಲಿಂದ ಯಾರೋ ಬೀಳೋ ಶಬ್ದ ಕೇಳಿಸ್ತೈತಿ. ಈಗ ನೇಹಾ ಜೋರಾಗಿ ನಡ್ಕೊಂತ ಹೋಗೋ ಬದ್ಲಾಗಿ ಅವಾಗ ಜೋರಾಗಿ ಓಡಾಕ್ ಸ್ಟಾರ್ಟ್ ಮಾಡ್ತಾಳೆ. ಓಡ್ಕೊಂತ ಹೋದ್ಮೇಲೆ ಹಿಂದೆ ತಿರುಗಿ ನೋಡಿದ್ಮೇಲೆ ಅವಾಗ ಹಿಂದೆ ಯಾರು ಇರ್ಲಿಲ್ಲ. ಮತ್ ಸ್ವಲ್ಪ ಮುಂದೆ ನೋಡಿದಾಗ ಕೆರೆಯ ಮುಂದೆ ಅದ ಸಣ್ಣ ಹುಡುಗನ ಕುಂತಿದ್ದ. ಅವ ನೇಹಾಗ ನೋಡಿ ನಗಾಕ್ ಸ್ಟಾರ್ಟ್ ಮಾಡ್ತಾನ. ಅವಾಗ ನೇಹಾ ಮತ್ತೆ ಹಿಂದ್ ಓಡಾಕ್ ಸ್ಟಾರ್ಟ್ ಮಾಡ್ತಾಳೆ. ಅವಾಗ ಆ ಬಾಲಕ ಇರ್ತಾನಲ್ಲ ಆಕಿ ಕಾಲ್ ಎಳ್ದೆಜ್ಜಾಗಿ ಕೆಳಗ್ ಬೀಳಿಸ್ಬಿಡ್ತಾನ. ಅವಾಗ ನೇಹಾ ಜಲ್ದಿನ ಆಕಿ ಹೊಟ್ಟಿನ ಹಿಡ್ಕೊಂಡ್ಬಿಟ್ಲ. ಯಾಕಂದ್ರ ಆಕಿದ ಈಗ ಹೊಟ್ಟಿನೂ ಏನಿರ್ತೈತಲ್ಲ ಪೂರ ಜಾಸ್ತಿ ಆಗ್ಬಿಡ್ತೈತಿ. ನೇಹಾ ಹಿಂದೆ ತಿರುಗಿ ನೋಡಿದಾಗ ಆ ಸಣ್ಣ ಹುಡುಗ ಆಕಿ ಸಮೀಪನ ನಿಂತಿದ್ದ. ನೇಹಾ ಉಳ್ಕೊಂತ ಹೋಗಕ್ ಟ್ರೈ ಮಾಡತ್ತಿದ್ಲ. ಬಟ್ ಆಕಿ ಯಾವ ಸೈಡ್ ಹೋದ್ರು ಆ ಹುಡುಗ ಅದ ಸೈಡ್ ನ ಬರತ್ತಿದ್ದ. ನೇಹಾಗ ಅವಾಗ ಅನ್ನೋನ್ ಪರ್ಸನ್ ನೆನಪ್ ಬಂತ. ಆಲದ ಮರದ ಕೆಳಗಡೆ ಯಾರ ಕಾಯ್ಕೊಂಡ್ ಕುಂತಾರ ಅಂತಂದ. ಆಕಿ ಅಷ್ಟು ಯೋಚನೆ ಒಳಗಿದ್ಲ. ಆ ಸ್ಪಾಟ್ ಮೇಲೆ ಆ ಹುಡುಗ ಗಾಯಬ್ ಆಗ್ಬಿಟ್ಟ. ಅವಾಗ ನೇಹಾ ಎದ್ದೇಳು ಸಿಚುವೇಶನ್ ಒಳಗ್ ಇದ್ದಿದ್ದಿಲ್ಲ. ಆಕಿದ ನೋವು ಇನ್ನೂ ಜಾಸ್ತಿ ಆಗ್ಬಿಟ್ಟಿತ್ತ. ಅಂಡ್ ಮತ್ತೂ ಆಕಿ ಎದ್ದ ಅದ ಗಿಡದ ಕಡೆಗ ಹೋಗಿ ಕುಂತ್ಕೊಂಡ್ಲ. ಆಕಿಗ್ ಹೆಂಗ್ ಅನ್ಸತ್ತಿತ್ತಪ್ಪ ಅಂದ್ರ ನೇಹಾಗ ಆಕಿದ ಜೀವ ಇದ ಗಿಡದ ಕೆಳಗನ ಕಳ್ಕೊಂಡ್ಬಿಡ್ತೀನಿ ಅಂತಂದ. ಅಂಡ್ ದೂರದಲ್ಲಿ ಆಕಿಗೆ ಬೈಕ್ ಗಳದ ಸೌಂಡ್ ಕೇಳಿಸ್ತ. ಅವಾಗ ನೇಹಾ ಫುಲ್ ಜೋರಾಗಿ ಚೀರಿದ್ಲ. ಅಂಡ್ ಆ ಬೈಕ್ ದವ್ರದ ಲಕ್ಷ್ಯ ಆಕಿ ಕಡೆಗ ತಗೊಂಡ್ಲ. ಅಂಡ್ ಅವ್ರ ಸ್ವಲ್ಪ ದೂರದಲ್ಲೇ ಅವ್ರದ್ ಗಾಡಿಗಳೆಲ್ಲ ನಿಲ್ಸ್ಕೊಂಡಿದ್ರ. ಯಾರಿಗೂ ಆ ಗಿಡದ ಕಡೆ ಬರ್ಲಿಕ್ ಮನ್ಸಿರ್ಲಿಲ್ಲ. ಆ ನೈಟ್ ಪೂರ ನೇಹಾ ಪ್ರಜ್ಞೆ ತಪ್ಪಿ ಅದ ಗಿಡದ ಕೆಳಗ ಮಕ್ಕೊಂಡ್ಬಿಟ್ಲ. ಅಂಡ್ ಅವಾಗ ಮಾರ್ನಿಂಗ್ ಎದ್ಮೇಲೆ ಆ ಅನ್ನೊಂದ್ ಪರ್ಸನ್ ಆಕಿಗ್ ನೋಡಿದ.
ಅಂಡ್ ನೋಡಿದ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗೋ ತಯಾರಿ ಮಾಡತ್ತ. ಅಂಡ್ ಹಂಗ ಅವ್ರ ಹಾಸ್ಪಿಟಲ್ ಮುಟ್ಟದಂಗ ಪಟ್ ಹಾಕಿದ ಚಿಕಿತ್ಸೆನೂ ಸ್ಟಾರ್ಟ್ ಆಯ್ತ. ಅಂಡ್ ಕರಣ್ ಮತ್ತ ಅವ್ರ ತಂದೆ ತಾಯಿ ಹೊರ ಕುಲ್ಕೊಂಡಿದ್ರ. ಅವ ಕರಣ್ ಅಂದ, ನನಗ್ ಹಿಂಗ ಆಗ್ತಿತ್ತಂತ ಮೊದ್ಲ ಗೊತ್ತಿತ್ತ, ನಾ ಇಲ್ಲೇ ಬರಬಾರ್ದಿತ್ತ ಅಂತಂದ. ನೀವರ ಯೋಚನೆ ಮಾಡ್ಬೇಕಿತ್ತ, ನೇಹಾ ಒಬ್ಬಕಿನ ಇಲ್ಲ, ನನ್ ಮಗನು ಆಕಿ ಹೊಟ್ಟಿ ಒಳಗ ಅದಾನಂತಂದ. ಅಂಡ್ ಆಕಿ ಏನ್ ಹೇಳಿದ್ಲ ನನ್ ಮದ್ವೆ ಆಗ್ಬೇಕಾರ ಅಂತಂದ ನಿಮಗ್ ನೆನಪಿರ್ಬೋದು ಅಂತಂದ. ಅವ ಕರಣ್ ಅವ್ರ ತಂದೆ ಹೇಳಿದ್ರ, ಸಣ್ಣವಿದ್ದಾಗ ಆಗೈತಿ ಅಂತಂದ ನಾವ್ ಕತ್ತಿಯೋ ನಿಜವೋ ಅಂತಂದ್ ನಾವ್ ಸುಮ್ನೆ ಇದ್ವಿ. ಅಂಡ್ ನಿನಗೂ ನೆನಪೈತಿಲ್ಲ ಅವಾಗ ಏನಾಗಿತ್ತಂತಂದ. ನಿನ್ ಸಣ್ಣ ತಮ್ಮ ವಿವೇಕದ ಮದ್ವೆ ಆಗಿತ್ತ. ಅವಾಗ ನೀವಿಬ್ರು ಓಡಿ ಹೋಗಿ ಆಟಾಡಕ್ ಓಡೋದ್ರಿ. ಅಂಡ್ ಅವಾಗ ಅವ ನೀರೊಳಗ್ ಮುಳುಗಬೇಕಾದ್ರ ನೀನ್ ಅವನ್ನ ಉಳಿಸೋ ಬದಲಾಗಿ ನೀನ್ ಅಲ್ಲಿಂತ ಓಡಿ ಹೋಗಿ ನನ್ ಕರ್ಕೊಂಡು ಹೋಗಕ್ ಓಡಿ ಬಂದಿ ಅಂತಂದ್ ಅವ್ರ ತಂದೆ ಹೇಳಿದ್ರ. ಅಂಡ್ ಅಷ್ಟೋ ಮಟ್ಟ ಅಂದ್ರ ನಿನ್ ಸಣ್ಣ ತಮ್ಮ ಕೊನೆ ಉಸಿರನ್ನ ತಗೊಳತಿದ್ದ. ತೀರ್ ಹೋಗಿನ ಮುಂಚೆ ನನಗ್ ಹೇಳಿದ ಮಾತ ಈಗೂ ನನ್ ಕಿವಿ ಒಳಗ ಚುಸ್ತೈತಿ. ಅವ ಏನ್ ಹೇಳಿದ್ದ ಅಂದ್ರ, ನಿನ್ನ ನನ್ನ ಹೆಂಗ ಸಾವು ಬೇಕಾರ ಬಿಟ್ಟು ಓಡೋದಿ ನೋಡ, ಹಂಗ ನಿನ್ ಮಗ ಏನ್ ಹುಡ್ತಿರ್ತಾನಲ್ಲ ಅವಾಗ ನಾನ್ ಮುಂಜಿ ಆಗಿ ಬಂದ ನಿನ್ ಮಗನ್ ಕೊಲ್ತೇನಿ ಅಂತಂದ. ಅವಾಗ ಆ ಸಣ್ಣ ಅವನ್ ತಮ್ಮ ಏನಿದ್ದಲ್ಲ ಸಣ್ಣ ತಮ್ಮ, ಅವಾಗ ಅವ ಹೇಳಿ ತೀರ್ಕೋಗ್ಬಿಡ್ತಾನ. ಅವಾಗ ಡಾಕ್ಟರ್ ಬಂದ್ ಹೇಳ್ತಾರ, ಇಲ್ಲ ನಮ್ಗ ನೇಹಾನ್ ಉಳಿಸ್ಕೊಂಡ್ವಿ, ಬಟ್ ಆಕಿ ಹೊಟ್ಟಿ ಒಳಗಿದ್ದಂತ ಮಗುನ ಉಳಿಸ್ಕೊಳಕ್ ಆಗ್ಲಿಲ್ಲ ಅಂತಂದ್ ಹೇಳಿದಾಗ ಫುಲ್ ಹೊಡೆದ್ ಬಿಡ್ತೈತಿ ಕರಣನ್ ಮನಸ್ಸು ಅವಾಗ. ಅಂಡ್ ಕರಣ್ ಅವಾಗ ಆ ಊರ್ನ ಬಿಟ್ಟು ಹೋಗ್ಬಿಡ್ತಾನ ಮತ್ತೊಪ್ಪಸ್ ಪುಣೆಗ್ ಹೋದ್ಮೇಲೆ ಮತ್ತೊಂದ್ ಖುಷಿ ವಿಚಾರ ಏನಪ್ಪಾ ಅಂದ್ರೆ, ಪುಣೆಗ್ ಹೋದ್ಮೇಲೆ ಸ್ವಲ್ಪ ದಿವ್ಸ ಆದ್ಮೇಲೆ ಕರಣ್ ಮತ್ತೆ ನೇಹಾಗ ಮತ್ತೊಂದ್ ಹೆಣ್ಮಗು ಹುಡ್ತೈತಿ. ಅವಾಗ ಕರಣ್ ನೇಹಾಗ ಒಂದ್ಸಲ ನಕ್ಕೊಂತ ಹೇಳ್ತಾನೆ, ನಾ ಈಗ ಮಠ ಆದ್ರೂ ಆ ಊರಿಗೆ ನಿನಗ್ ಕರ್ಕೊಂಡ್ ಹೋಗ್ಬಾರ್ದಿತ್ತ, ಬಟ್ ನಾ ಈಗ ಮುಂದ್ ಬರುವಂತ ಯಾವ ಹಬ್ಬಕ್ಕಾದ್ರೂ ನಿನಗ ಆ ಊರಿಗೆ ನಾ ಕರ್ಕೊಂಡ್ ಹೋಗಂಗಿಲ್ಲ. ನಮ್ ಕುಟುಂಬ ಏನೈತಲ್ಲ ಇಲ್ಲೇ ಇರ್ಲಿ, ನಾವ್ ಆ ಊರಿಗೆ ಹೋದ್ರ ಮತ್ತು ನಮ್ ಜೊತೆ ಏನಾರ ಒಂದ್ ಆಗತೈತಿ ಅಂತಂದ್ ಹೇಳಿ ಈ ಮಾತಲ್ಲೇ ಮುಗಿಸಿ ಆ ಇದನ್ನ ಬಿಟ್ಬಿಡ್ತಾರ, ಟಾಪಿಕ್ ನ ಬಿಟ್ಬಿಡ್ತಾರ ಆ ಟೈಮ್ ಒಳಗ. ಈ ಗತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಿಮಗೆ ಇಂಥದ ಹಾರರ್ ಸ್ಟೋರೀಸ್ ಗಳು ಬೇಕಾದ್ರೆ ನನ್ನ ಚಾನಲ್ ನ ಫಾಲೋ ಮಾಡಿ. ಅಂಡ್ ಈ ಕತಿ ನೀವು ಏನಾರ ಇಯರ್ಫೋನ್ ಹಾಕೊಂಡು ಕೇಳಿದ್ರೆ ನಿಮ್ಗೆ ಮಸ್ತ್ ಎಕ್ಸ್ಪೀರಿಯನ್ಸ್ ಇರ್ತೈತಿ. ಅಂಡ್ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ, ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಬಾಯ್.